ಹಲೋ ಫ್ರೆಂಡ್ಸ್, ಇದು ನನ್ನ ಮೊದಲನೇ ವಿಡಿಯೋ. ಪ್ಲೀಸ್ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವೆಸ್ಟ್ ಇಂಡೀಸ್ ಮತ್ತು ಸೌತ್ ಆಫ್ರಿಕಾ ನೈಟು 12:30 12:30 AM ಮ್ಯಾಚ್ ಇದೆ. 12:05 ನಿಮಗೆ ಲೈನಪ್ ಬರ್ತದೆ ಮ್ಯಾಚ್ನಲ್ಲಿ. ನೀವು ಹೇಗೆ ಟೀಮ್ ಹಾಕಬೇಕಂದ್ರೆ ನಾನು ನನ್ನ ಪ್ರೆಡಿಕ್ಷನ್ ಹೇಳ್ತೇನೆ. ಇಷ್ಟ ಆಗುವರು ನಿಮ್ಮ ಕಮೆಂಟ್ನಲ್ಲಿ ನನ್ನ ವಿಡಿಯೋ ಹೇಗಿದೆ ಅಂತ ತಿಳಿಸಿ. ಟೀಮ್ನಲ್ಲಿ ಹೇಗೆ ಪ್ಲೇಯರ್ಸನ್ನು ಚೇಂಜಸ್ ಮಾಡೋದು, ಹೇಗೆ ಎಡಿಟ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಪ್ಲೇಯರ್ನ ಡ್ರಾಪ್ ಮಾಡಿ ಆಗಬೇಕು. ಹೈಯೆಸ್ಟ್ ಪರ್ಸೆಂಟೇಜು, ಲೋಯೆಸ್ಟ್ ಪರ್ಸೆಂಟೇಜು ಇದೆಲ್ಲ ಡ್ರಾಪ್ ಮಾಡಿ ಆಗಬೇಕು. ಇದು ಹೇಗೆ ಹಾಕೋದಂತ ನಿಮಗೆ ತಿಳಿಸಿಕೊಡ್ತೇನೆ. ಫಸ್ಟು ವೆಸ್ಟ್ ಇಂಡೀಸ್ ಬೌಲಿಂಗ್ ಮಾಡಿದರೆ ಎಲ್ಲ ಬೌಲರನ್ನು ತಗೊಳ್ಳೋಣ. ವೆಸ್ಟ್ ಇಂಡೀಸ್ ಬೌಲಿಂಗ್ ಮಾಡ್ತಾರೆ. ಎಲ್ಲ ಬೌಲರನ್ನು ತಗೊಳ್ಳೋಣ. ವೆಸ್ಟ್ ಇಂಡೀಸ್ ಬೌಲಿಂಗ್ ಮಾಡಿದ್ರೆ 8 ಪ್ಲೇಯರನ್ನು ತಗೊಳ್ಳೋಣ. ವೆಸ್ಟ್ ಇಂಡೀಸ್ ಟೀಮ್ನಲ್ಲಿಂದ 4 ಪ್ಲೇಯರು ಸೌತ್ ಆಫ್ರಿಕಾ, 3 ಪ್ಲೇಯರು ಸೌತ್ ಆಫ್ರಿಕಾ ಟೀಮಿಂದ ತಗೊಳ್ಳೋಣ. ಒಂದು ಬೌಲರಿಂದ, ಸೆಕೆಂಡು ಇನ್ನೊಂದು ಆಲ್ರೌಂಡರು, ಇನ್ನೊಂದು ಬ್ಯಾಟ್ಸ್ಮನ್. ಮಿಡಲ್ ಆರ್ಡರ್ ತಗೊಂಡಿದ್ದೀನಿ ಸೌತ್ ಆಫ್ರಿಕಾ ಟೀಮಿಂದ. ಸ್ಟಬ್ಸ್ ಇದ್ದಾನೆ. ಒಂದು ವಿಕೆಟ್ ಬಿದ್ದರೆ ಇವನು ಬೋಟ್ಮ್ಯಾನು ವಿಕೆಟ್ ತಗೊಂಡ್ರೆ ಅವನು. ಸಪೋಸ್ ಒಂದು ವಿಕೆಟ್ ಬಿದ್ದರೆ ವೆಸ್ಟ್ ಇಂಡೀಸ್ನಲ್ಲಿ ನಿಕೋಲಸ್ ಪೂರನ್ ಬರ್ತಾನಲ್ಲ, ಅವನು ಚೇಸಿಂಗ್ನಲ್ಲಿ ನಿಕೋಲಸ್ ಪೂರನ್ನು ಚೇಸ್ ಮಾಡ್ಬೋದು. ಅದರಿಂದ ಹಂಗೆ ಪ್ಲೇಯರ್ಗಳು ಚೇಂಜ್ ಮಾಡ್ತಾ ಇರಬೇಕು. ಪ್ಲೇಯರ್ಗಳು ಚೇಂಜ್ ಆಗ್ತಾನೇ ಇರಬೇಕು. ನೋಡಿ, ಕೀಪರ್ನಲ್ಲಿ ಚೇಂಜ್ ಮಾಡಿದ್ದೀನಿ. ಇವಾಗ ಆಲ್ರೌಂಡ್ನಲ್ಲಿ ಹಂಗೆ ಇದ್ದಾರೆ. ಬೌಲರ್ಸ್ನಲ್ಲಿ ಚೇಂಜ್ ಆಗಿದ್ದಾನೆ. ಈ ಥರನೇ ಕ್ಯಾಪ್ಟನ್ ಬಂದ್ಬಿಟ್ಟು ನಿಮಗೆ ಓಪನರ್ಸೇ ಹೊಡಿತಾರಂತ ಒಂದು ಆಲೋಚನೆ ಇಟ್ಕೊಂಡು ಈ ಥರ ಮಾಡಿಬಿಡೋಣ. ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ನು. ಬೌಲರ್ಸ್ ವಿಕೆಟ್ ತಗೊಂಡ್ರೆ ಸ್ಟಾರ್ಟಿಂಗ್ನಲ್ಲಿ ವೆಸ್ಟ್ ಇಂಡೀಸ್ನಲ್ಲಿ ಈ ಥರ ತಗೊಳ್ಳೋಣ.